ಅಡ್ಡಿಲ್ಲ. ಯಾಕೆ? ಯಾಕೆ? ನನ್ನಪ್ಪ ಕಳ್ಳ ಅಲ್ಲ. ಅಲ್ಲ. ನಿನ್ನಪ್ಪ ಕಳ್ಳ ಇದ್ದಾನೆ. ತೊಂದ್ರೆ ಇಲ್ಲ. ಕಳ್ಳನ ಮಗನೇ, ನೀನು ದೊಡ್ಡ ಕಳ್ಳನೇ ಆಗ್ತೀಯ. ಯಾಕೆ? ನಾನು ಎಲ್ಲಿಯಾದ್ರೂ ಯಾರನ್ನಾದ್ರೂ ಕದ್ದುಕೊಂಡು ಬಂದ ದಾಖಲೆ ಉಂಟು ನಿನ್ನಲ್ಲಿ? ಕದ್ದುಕೊಂಡು ಬಂದವರನ್ನ ಕಾಪಾಡಲು ಮುಂದಾಗ್ತಾ ಇದ್ದೀಯ ಅಂತ ಅಪರಾಧಕ್ಕೆ ಮುಂದಾಗ್ತಾ ಇದ್ದೀಯ. ಕದ್ದುಕೊಂಡು ಬಂದವರನ್ನ ಕಾಪಾಡಬೇಕಾದ ಅಗತ್ಯ ಇಲ್ಲ. ಅವನ ಹಾಳಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದನ್ನೇ ಹೇಳಿದ್ದು. ಅವ ಮಾಡುವುದು ತಪ್ಪನ್ನು ಹಾಳಾಗಿ ಕೆಲಸ ಮಾಡ್ತಾನೆ ಅಂತ ಅರ್ಥ ಎಂತದ್ದು? ರಾಜಾಜ್ಞೆಗೆ ವಿರೋಧವಾಗಿ ನಡೆದುಕೊಳ್ಳುವುದಿಲ್ಲ ಎನ್ನುವುದು ಅರ್ಥ. ಹೌದಾ? ಆದ್ರೂ ಕೂಡ ಅವನಿಗೆ ನೀನು ಅವನ ಒತ್ತಾಗಿ ಕೆಲಸವನ್ನು ಮಾಡ್ತಾ ಇದ್ದವ. ಅವನಿಗೆ ಮಗನ. ಹೌದಪ್ಪ, ಮಗನಾದಂತ ನೀನು ಒಮ್ಮೆ ತಿಳಿಯಬಹುದಿತ್ತವನನ್ನ. ಅಪ್ಪನನ್ನ. ಹೌದಪ್ಪ, ಅಪ್ಪ ತಪ್ಪಿದ್ರು ಮಗನು ಸರಿ ಮಾಡಬಹುದು. ನೀನು ನಿಮ್ಮ ಅಪ್ಪನನ್ನು ತಿಳಿಬೇಕಿಲ್ಲ, ತಿದ್ದಿದೀಯಾ? ಯಾಕೆ ನನ್ನ ಅಪ್ಪ ತಪ್ಪು ಮಾಡ್ಲಿಲ್ಲ? ನಾನು ಹೇಳಿದ್ದು ತಪ್ಪು ಮಾಡ್ಲಿಲ್ಲ. ಏನ್ ತಪ್ಪು ಮಾಡಿದ್ದಾರೆ? ಯಾಕೆ ಪಟ್ಟಾಭಿಷೇಕ ತಪ್ಪಿ ಹೋಯ್ತು ನಿಮ್ಮ ಅಣ್ಣನಿಗೆ? ಹೇಳು. ಅದೇ ಅಪ್ಪ ತಪ್ಪು ಮಾಡಿದ್ದಲ್ಲ. ತೀರ್ಮಾನ ಮಾಡಿದ್ದಾರೆ ಮೊದಲು. ತೀರ್ಮಾನ ಅಪ್ಪ ಮಾಡ್ಬೇಕೆನ್ನುವ ಹಾಗೆ ಮಾಡಿದ್ರು ಕೂಡ ಕಾರಣಾಂತರಗಳಿಂದ ತಪ್ಪಿ ಹೋದದ್ದು. ಅದಪ್ಪನ ತಪ್ಪಲ್ಲ. ಅಲ್ಲಿ ಅಧಿಕಾರಿ ಯಾರು? ಅಪ್ಪನೇ ಅಧಿಕಾರಿ ಯಾರು? ಅಧಿಕಾರಿಯ ಮಾತೆ ನಡೆಯುವುದಿಲ್ಲ ಅಂತಾದ್ರೆ ಇನ್ನೊಬ್ಬರನ್ನು ಪ್ರಶ್ನೆ ಅಣ್ಣನೇ ಬೇಡ ಅಂತ ಹೇಳಿದ್ದಾರೆ. ಅಣ್ಣನೇ ಅಣ್ಣ ಬೇಡ ಅಂತ ಹೇಳಿದ್ ಯಾವಾಗ? ಅಣ್ಣ ಅಮ್ಮನಿಂದ ವಿಚಾರ ತಿಳಿದ ಮೇಲೆ ಬೇಡ ಅಂತ ಹೇಳಿ. ವಿಚಾರ ತಿಳಿದ ಮೇಲೆ? ಹೌದಪ್ಪ. ಅಮ್ಮ ಏನ್ ಹೇಳಿದ ಮೇಲೆ ಬೇಡ ಅಂತ ಹೇಳಿದ್ದು? ಅಮ್ಮ ಪಟ್ಟೆ ಇರೋದು ಬೇಡ ಅಂತ ಹೇಳಿದ್ರೆ ಅಮ್ಮ ಪಟ್ಟೆ ಇರೋದು ಬೇಡ ಅಂತ ಆದ್ಮೇಲೆ ಬೇಡ ಅಂತ ಹೇಳಿದ್ರೆ ಬಿಟ್ಟರೆ ತಂದೆ ತಾಯಿ ಬೇಡ ಅಂತ ಹೇಳಿದಲ್ಲ. ತಂದೆ ತಾಯಿಯರನ್ನ ಇಬ್ಬರು ದೇವರ ಸ್ಥಾನದಲ್ಲಿ ಕಾಣುವವರು ನಾವಿದ್ದೇವೆ. ತಂದೆ ತಪ್ಪಿದ್ರು ಮಗ ಸರಿ ಮಾಡಬಹುದು, ಮಗ ತಪ್ಪಿದ್ರು ತಂದೆ ಸರಿ ಮಾಡಬಹುದು. ಹಾಗಾದ್ರೆ ಅಪ್ಪನ ಸರಿ ಮಾಡ್ಬೇಕಿತ್ತು, ಮಾಡಿಲ್ಲ ಅಲ್ವಾ? ನನ್ನಿಂದ ದೊಡ್ಡವನಾದ ವಿಚಾರಲ್ಲ ನನ್ನ ಅಣ್ಣ. ಯಾರಿಂದ ದೊಡ್ಡವನಾದವ? ನನ್ನಿಂದ ದೊಡ್ಡವ. ನಿನ್ನ ಅಧಿಕಾರದ ಪ್ರಶ್ನೆ ಇಲ್ಲ ನನ್ನದು. ರಾಮನಿಗಿಂತ ದೊಡ್ಡವರಿದ್ದಾರ 4 ಮಂದಿ ಮಕ್ಕಳಲ್ಲಿ? ಅವರಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಹೌದು ಎನ್ನುವ ಹಾಗೆ ದಶರಥ ತೀರ್ಮಾನ ಮಾಡಿದ. ಅವನಿಂದಲೇ ತಪ್ಪಿ ಹೋಯ್ತು. ಹಾಗಾದ್ರೆ ತಪ್ಪಿತಸ್ಥ ಯಾರಿಲ್ಲ? ತಪ್ಪಿತಸ್ಥ ಯಾರು ಪ್ರಶ್ನೆ ಅಲ್ಲ, ಇಲ್ಲಿ ಕಾಲವೇ ತಪ್ಪಿತಸ್ಥ ಆಗಿ. ಹಾಗಾದ್ರೆ ನಮ್ಮ ವಿಚಾರದಲ್ಲೂ ಕಾಲವೇ ಅಂತ ಯೋಚನೆ ಮಾಡು. ಆದರೆ ಅದನ್ನೇ ಪ್ರತಿಪಾದಿಸಲಿಕ್ಕೋಸ್ಕರವಾಗಿ ಯಾಗಕ್ಕೆ ಕುಳಿತೆ. ಅಣ್ಣನಲ್ಲಿ ಯುದ್ಧ ಮಾಡಲಾಗದೆ ಮಾಯದಿಂದ ಓಡಿ ಹೋದವ ನೀನು ಯಾಗದಲ್ಲಿ ಕುಳಿತು ಯಾಗದ ಮೂಲಕ ಗೆಲ್ಲುವ ಮುಂದಾದ್ಯ. ಯಾಗ ಹಾಳಾಗಿದೆ. ತಂದವರನ್ನು ಹೇಗೆ ಬಳಸಿಕೊಳ್ಳಬೇಕೆನ್ನುವುದು ನಮಗೂ ಗೊತ್ತುಂಟು. ದೀಕ್ಷೆಯಲ್ಲಿದ್ದಂತ ನಮ್ಮ ದೀಕ್ಷೆಯನ್ನು ಭಂಗ ಮಾಡಿದ ದ್ರೋಹಿ ನೀನು. ಹಾಳಾಯ್ತಲ್ಲ ಯಾಗ. ಅದೇ ಹೇಳುದು. ನೀವು ಯಾಗ ಹಾಳು ಮಾಡಿದ್ರೆ ತೊಂದ್ರೆ ಇಲ್ಲ, ನಾವು ಯಾಗ ಹಾಳು ಮಾಡಿದ್ರೆ ಯಜ್ಞ ಭಂಜಕರು ಎನ್ನುವ ಹಾಗೆ ಕೊಲ್ತೀರಿ ನಮ್ಮವರನ್ನ. ನಿನ್ನನ್ನು ಕೊಂದ್ರೆ ತಪ್ಪೇನೋ? ನೀನು ಹಾಳು ಮಾಡಿಲ್ವ ಯಾಗ? ನೀವು ಮಾಡುವಂತ ಯಾಗ ಯಾವುದಕ್ಕಾಗಿ? ಯಾವುದಕ್ಕೆ? ನಿಮ್ಮ ಕುಲೋದ್ಧಾರಕ್ಕಾಗಿ. ಹೌದು. ನಾವು ಮಾಡುವಂತ ಯಾಗ ಯಾವುದಕ್ಕಾಗಿ? ಯಾವುದಕ್ಕಾಗಿ? ಲೋಕ ಕಲ್ಯಾಣಕ್ಕೋಸ್ಕರವಾಗಿ. ಲೋಕ ಕಲ್ಯಾಣ ಅಂತ ಹೇಳಿದ್ರೆ ಲೋಕದೊಳಗೆ ನಾವಿಲ್ವಾ? ಲೋಕದೊಳಗೆ ನೀವಿದ್ದು ನಿನ್ನ ಕಲ್ಯಾಣ ಲೋಕದ ಒಳಗೆ ನಾವಿದ್ದೇವ ಇಲ್ವಾ? ನೀವು ಮಾಡುವ ಯಾಗದಿಂದ ನಮಗೆ ಒಳ್ಳೆದಾಗಿದೆಯಾ? ಆಗಬೇಕು. ಯಾವಾಗಾಗಿದೆ? ಯಾಕೆ ಆಗುದಿಲ್ಲ? ಯಾವಾಗ ಆಗಿದೆ? ಆಗುದಿಲ್ಲ. ಯಾಕೆ? ಯಾಕೆ? ಹೇಳು. ಈಗ ನಿಮ್ಮಿಂದ ಆಗದೆ ಇದ್ದದಲ್ವ? ಯಾಕೆ? ನಮ್ಮಿಂದ ಆಗುದಿಲ್ಲ ಅಂತಲ್ಲ, ನಾವು ಮಾಡುವಂತ ಯಾಗದ ಹವಿಸನ ದೇವತೆಗೆ ಒಪ್ಪಿಸ್ತಾ ಇದ್ದೇವೆ. ಹೌದು. ಆ ದೇವತೆಗೆ ಹವಿಸನ ಕೊಡ್ತಾ ಇದ್ದೇವೆ ಅಂತ ಒಂದೇ ಕಾರಣಕ್ಕೋಸ್ಕರ ಹೊಟ್ಟೆ ಕಿಚ್ಚಿನಿಂದ ಅವರ ಮೇಲೆ ಹೋಗುವುದು ನೀವು. ಹೌದಪ್ಪ. ಅದಕ್ಕಾಗಿ ಈಗ ನಮ್ಮ ಪ್ರವೃತ್ತಿ ನಾವು ದೇವತೆಗಳಿಗೆ ಹವಿಸನ್ನು ಕೊಡಬಾರ್ದು ಅಂತ ಹೇಳುದು. ಹಾಗಂತ ದೇವರನ್ನು ಒಪ್ಪುವುದಿಲ್ಲ ಅಂತಲ್ಲ. ಮಹೇಶ್ವರಿ ಯಾಗ ಮಾಡಿದ್ದೇನೆ, ವಾಜಪೇಯ ಮಾಡಿದ್ದೇನೆ, ವೈಷ್ಣವ ಯಾಗ ಮಾಡಿದ್ದೇನೆ, ಅಶ್ವಮೇಧವನ್ನು ಮಾಡಿದ್ದೇನೆ, ಗೋಮೇಧಕ ಮಾಡಿದ್ದೇನೆ, 7 ಯಾಗವನ್ನು ನಾನು ಮಾಡಿದ್ದೇನೆ ಎಂಬಲ್ಲಿಗೆ ದೇವರನ್ನು ನಂಬುವುದಿಲ್ಲ ಎಂದು ಅರ್ಥ ಅಲ್ಲ. ನಂಬುತ್ತೇವೆ ಯಾರನ್ನ? ನಮ್ಮ ಆರಾಧ್ಯ ದೇವ ಪರಮೇಶ್ವರನನ್ನ ಮಾತ್ರ ನಂಬುದು. ಮತ್ತೆ ನಾನು ಯಾಗ ಮಾಡಿದೆ ಎನ್ನುವಲ್ಲಿಗೆ ಆ ಯಾಗವನ್ನು ಹಾಳು ಮಾಡಿದ್ದರಿಂದ ನಿನ್ನ ಅಣ್ಣನ ಕೆಳಕ್ಕೆ ನಾವು ದೈವದ್ರೋಹಿ ಆದದಲ್ಲ, ಯಾಗವನ್ನು ಹಾಳು ಮಾಡಿ ನೀನು ದೈವದ್ರೋಹಿ ಆದದ್ದು. ನನಗೆ ಯಾಗ ಮಾಡಬೇಕು, ಯಾಗ ಮಾಡಿದರೆ ಗೆಲುವು ಎನ್ನುವ ಹಾಗೆ ಹೇಳಿದ್ದಾರೆ. ಹೇಳು. ಬ್ರಹ್ಮದೇವನಿಂದ ಬಂದ ಅನುಗ್ರಹ ರೂಪವಾದವರ ವರ ಹೇಗೆ ಬಂದಿದ್ದಾನೆ? ಹೇಗೆ? ಯಾಗವನ್ನ ಮಾಡು. ಹೌದು. ಮಾಡುವ ತನ್ಮಧ್ಯದಲ್ಲಿ ಯಾಗದಿಂದ ಎದ್ದದ್ದೇ ಹೌದಂತಾದ್ರೆ ನಿನ್ನ ಪಾಲಿಗೆ ಬರ್ತದೆ ಪ್ರಾಣಕಂಟಕ ಎನ್ನುವ ಹಾಗೆ. ಹೌದಪ್ಪ. ಈಗ ಯಾಗದಿಂದ ನಾನು ಎದ್ದದಲ್ಲ, ಯಾಗ ಹಾಳಾದ್ಮೇಲೆ ಎದ್ದದ್ದು. ಹಾಳಾಗ್ಲಿ ಆಗಿರಲಿ. ಈಗ ಯಾಗ ಅರ್ಥಕ್ಕೆ ನಿಂತದ್ದೇ ಹೌದಂತಾದ್ರೆ ಬರ್ತದೆ ನಿನ್ನ ಪ್ರಾಣಕಂಟಕ. ಈಗ ಯಾಗ ಹಾಳಾದ ಮೇಲೆ ಒಬ್ಬ ಕುಳಿತುಕೊಳ್ತಾನೆ ಅಂತಾದ್ರೆ ಯಾಗ ಇಲ್ಲ ಎನ್ನುವುದು ಲೆಕ್ಕಲ್ವ? ದೀಕ್ಷಾ ಬದಲಾದಂತಹ ನೀನು ಯಾವ ತೊಂದರೆ ಬಂದರೂ ಕೂಡ ದೀಕ್ಷೆಯಿಂದ ಹೇಳಬಾರದು. ನನಗೆ ಗಾಸಿ ಆದ್ರೂ ನಾನು ಹೇಳ್ಬಾರ್ದು. ಯಾಗವನ್ನೇ ನೀವು ಮೊದಲು ಹಾಳು ಮಾಡಿದ್ದೀರಿ, ಮತ್ತೆ ದೀಕ್ಷೆ ಯಾರಿಗೂ ಮಾಡುದು ನಾವು? ನೀ ದೀಕ್ಷೆಯಲ್ಲಿ ತಪ್ಪಿದೆ ಅಂತ ಆಯ್ತು. ಅಲ್ಲಪ್ಪ, ದೀಕ್ಷೆ ಮಾಡ್ಲಿಕ್ಕೆ ಏನುಂಟು? ದೀಕ್ಷೆಗಾಗಿ ನಾವಿಟ್ಟಂತ ಸ್ವಸ್ತಿ ಎನ್ನುವ ಹೋಮಕುಂಡ, ಆ ಹೋಮಕುಂಡವನ್ನೇ ನೀವು ಹಾಳು ಮಾಡಿದ್ದೀರಿ. ಮತ್ತೆ ಎಲ್ಲಿ ಯಾಗ ಮಾಡುದು ನಾವು? ಮಾಡಬಾರ್ದು ಅಂತ ನಾವು ಮಾಡಿದ್ದಲ್ವಾ? ಅದೇ ಹೇಳುದು. ಮಾಡಬಾರ್ದು ಅಂತ ನೀವು ಯಾಗ ಹಾಳು ಮಾಡಿದ್ದೀರಿ, ಅದು ನಿಮಗೆ ಒಳ್ಳೆಯದು. ಆದ್ರೂ ಒಂದು ನೆನಪಿಡು, ಯಾಗವನ್ನು ನೀ ಹಾಳು ಮಾಡಿದೆ ಎನ್ನುವಲ್ಲಿಗೆ ಮೇಘನಾದ ಭಯ ಪಡ್ತಾನೆ ಹಾಗೆ ಭಾವಿಸಿಕೊಳ್ಳಬೇಡ. ಯಾಗದಿಂದ ಮೇಲೇಳುವಾಗಲೂ
ಭಾರಿ ಚಾಪವನ್ನೇ ಕೈಗೆತ್ತಿಕೊಂಡು ಬಂದವ ಇಂದ್ರಜಿತ್ತು ಕೆಣಕುದ ಕಾದಿದ್ದಾನ ಆದರೆ ಒಂದೊಳ್ಳೆಯ ಮಾತು ಈ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತ ಅಂದ್ರೆ ನೇರವಾಗಿ ಒಂದು ಮಾತನಾಡ್ತೇನೆ. ಕದ್ದು ತಂದಂತಹ ಸೀತಾ ಮಾತೆಯನ್ನ ನನ್ನ ಅಣ್ಣನ ಪಾಲಿಗೆ ಒಪ್ಪಿಸಿದ್ರಾಯ್ತು. ಇಲ್ಲಂದ್ರೂ ಪ್ರಾಣಕ್ಕೆ ಕಂಟಕ ನಾವಲ್ಲ ಸೀತೆ ಬೇಕಾದದ್ದು ಯಾರಿಗೆ? ನಿನಗೂ ಬೇಕಾದ್ರೆ ನೀನು ನಿನ್ನನ್ನ ಸಮಸ್ತ ಕಪಿ ಸೇನೆ ಒಂದು ನಮ್ಮ ಅಪ್ಪನ ಕಾಲಿಗೆ ಬೀಳಿ. ನಮ್ಮಪ್ಪನ ಕಾಲಿಗೆ ಬಂದು ಬೀಳ್ಬೇಕು. ಬೇಕು ಒತ್ತಿಗೆ ಎನ್ನುವ ಹಾಗೆ ನೀನು ಹೇಳ್ಬೇಕು. ರಾಮ ಹೇಳ್ಬೇಕು ಬೇಕು ನನ್ನ ಹೆಂಡತಿ ಎನ್ನುವ ಹಾಗೆ. ನಮ್ಮಪ್ಪನ ಕಾಲಿಗೆ ಬಿದ್ದು ಕ್ಷಮ ಯಾಚಿಸಿದರೆ ಮುಂದೇನಂತ ನೋಡುವ. ಈಗ ತಪ್ಪು ಮಾಡಿದ್ಯಾ? ನೀವು ಮಾಡಿದ್ದು ಯಾರು ಹೇಳಿದ್ರು? ನಾವು ಹೇಳುದು ನೀವು ತಪ್ಪು ಮಾಡಿದ್ದು ಹೇಗಲ್ತೀಯ ಅಲ್ಲ ಅಂತ ಆದ್ರೆ ನೀನೇನು ಮಾಡಿದ್ದೀಯಂತೆ? ಸೀತಾ ಮಾತೆಯನ್ನ ಕರೆತಂದದ್ದು ರಾಜಸ ಕವಮಾನ. ಸೀತಾ ಮಾತೆಯನ್ನ ಕರೆತಂದದನ್ನುವುದಕ್ಕಿಂತಲೂ ಕದ್ದು ತಂದದ್ದು ಅಲ್ವಾ? ಅದರ ಅರ್ಥ ಏನು? ರಾಜಸ ಗುಣವುಳ್ಳಂತ ನಾವು ಸೀತಾ ಮಾತೆಯನ್ನ ಕದ್ದು ತರುವುದಲ್ಲ, ಮತ್ತೆ ರಾಮ ಇದ್ದಾಗ ಹೇಳ್ಕೊಂಡು ಬರ್ಬೇಕಿತ್ತು ಅಂತ ಹೇಳಿದ್ರು. ನಿಮ್ಮ ಅಪ್ಪ ತಪ್ಪಿದ್ದಾನೆ ಯಾವಾಗಲೇ ತಪ್ಪಿದ್ದಲ್ಲ. ತಪ್ಪಿದ್ರ ಅರ್ಥ ಏನು? ಕದ್ಕೊಂಡು ಬರಬಾರ್ದು ಅರ್ಥ. ಬಂದಾಗಿದೆ ಮಾಡಿದ್ದನ್ನ ಜಯಿಸಿಕೊಳ್ತೇವೆ ಅಂತ ಆತ್ಮವಿಶ್ವಾಸ ನಮಗುಂಟು. ತರುವಲ್ಲಿಯೂ ಪ್ರಮುಖ ಪಾತ್ರಧಾರಿಗಳು ನೀವು. ಶೂರ್ಪನಕ್ಕೆ ನಾಸಚಾರವನ್ನು ಮಾಡಿದ್ದೀರಿ ನೀವು. ಅವಳಿಗಾದ ಅವಮಾನದ ಪ್ರತಿಕಾರವನ್ನು ತೀರಿಸುವುದಕ್ಕಾಗಿ ನಿನ್ನ ಅಣ್ಣನ ಹೆಂಡತಿಯನ್ನ ಕದ್ದು ತಂದವರು ನಮ್ಮ ಅಪ್ಪ ನೆನಪಿರಲಿ. ಅವಳು ಮಾಡಿ ತಪ್ಪಲ್ವಾ? ಶೂರ್ಪನಕ್ಕೆ ಮಾಡಿ ಏನ್ ಮಾಡಿದ್ದು? ಮತ್ತೆಂತದ್ದು? ಅವಳು ಬಂದವಳು ಹೇಗೆ ಮದುವೆ ಆಗ್ಬೇಕು ಹೋರಾಡಿ. ಹೌದು, ಮೊದಲೊಂದು ಮದುವೆ ಆದವಳು ಮತ್ತೆ ಒಂದು ಮದುವೆ ಆಗ್ಬೇಕು ಆಡ್ತಾಳೆ ಅಂತಾದ್ರೆ ಪುರುಷಾತಿಕ್ರಮಣ ಮಾಡಿದ್ದಾಳೆ. ಆಕೆ ಪುರುಷಾತಿಕ್ರಮಣ ಅಂತ ಅರ್ಥ ಎಂತದ್ದ? ನೀನ್ ಹೇಳಿದಲ್ವ ಪುರುಷಾತಿಕ್ರಮಣ ಮಾಡಿದಂತ? ಆಕೆ ಮಾಡಿದ ಪುರುಷಾತಿಕ್ರಮಣ ಅದೇ ಆಗಲ್ತೀಯ? ಕಾರಣ ಗೊತ್ತು ನನಗೆ. ಆಕೆಯಲ್ಲಿ ಇರಬೇಕಾದಂತ ಹೆಣ್ಣು ಮಕ್ಕಳ ಗುಣವೇ ಆಕೆಯಲ್ಲಿಲ್ಲ. ಯಾರು ಹೇಳಿದ್ದು? ಹೆಣ್ಣು ಮಕ್ಕಳ ಗುಣ ಇಲ್ಲದಿದ್ರು ಮದುವೆ ಆಗುದಾಗ ಅವಳು ಹೇಗೆ ಕೇಳಿದ್ರೆ ಮತ್ತೆ ಅವಳು ಮಾಡಿ ತಪ್ಪಲ್ವೇನ? ಅಲ್ಲ, ಮದುವೆ ಆಗಿದೆ ಅವಳಿಗೆ. ಒಮ್ಮೆ ಮದುವೆ ಆದವಳು ಮದುವೆ ಆಗಿದೆ. ಗಂಡ ವಿದ್ಯುತ್ ಜೀವ. ಗಂಡ ಇದ್ದಾನ? ಇಲ್ಲ. ಗಂಡ ಸತ್ತಿದ್ದಾನ. ಗಂಡ ಸತ್ತ ಆಕೆ ತನಗೆ ಇನ್ನೊಬ್ಬ ಗಂಡ ಬೇಕೆನ್ನುವ ಹಾಗೆ ಆಶ್ರಯಿಸಿದರೆ ತಪ್ಪು ಎನ್ನುವ ಹಾಗೆ ನೀ ಹೇಗೆ ಹೇಳ್ತೀಯ? ಆಕೆ ಹೇಗೆ ಆ ರೀತಿ ಮಾಹಿತಿ ನೀ ಅದನ್ನು ಹೇಗೆ ಹೇಳ್ತಿ ಕೇಳುದು? ತಪ್ಪು ಹೇಗೆ ಕೇಳಿದ್ರೆ ಹೇಗೆ ಆಕೆ ಬಂದು ನಮ್ಮಲ್ಲಿ ಇರ್ತಾ ಇದ್ದಾಳೆ, ಮದುವೆ ಎನ್ನುವ ಬೀಳಿಸ್ತಾ ಇದ್ದಾಳೆ. ಒಂದು ಕೆಲಸ ಮಾಡೋಣ. ಈಗ ಸೂರ್ಯವಂಶದಲ್ಲಿ ಕಲ್ಮಶಪಾದಂತ ಒಬ್ಬ ಇದ್ದಿದ್ದ, ಹೌದಾ? ಅವನಿಗೆ ಹೆಂಡತಿ ಒಬ್ಬಳಿದ್ಲು ಮದಯಂತಿ ಎನ್ನುವ ಹಾಗೆ. ಅವಳು ಗಂಡ ಇರುತ್ತಿರುವಾಗಲು ಅಂತ ಹೇಳಿದ್ರೆ ಗಂಡ ಇರುವಾಗಲು ತನ್ನ ಪುತ್ರ ಸಂತಾನ ಬೇಕು ಎನ್ನುವ ಕಾರಣಕ್ಕಾಗಿ ಸೂರ್ಯವಂಶದ ಗುರುಗಳಾದಂತ ವಸಿಷ್ಠರ ಸಮೀಪ ಹೋಗಿ ಪುತ್ರ ಭಿಕ್ಷೆಯನ್ನ ಬೇಡಿದ್ರು. ಅದು ತಪ್ಪು ಎನ್ನುವಾಗ ಅವ್ರು ಹೇಳಿದ್ರ? ಅವ್ರು ಹೇಳಿಲ್ಲ. ಮತ್ತೆ ಯಾಕೆ ಹೇಳಿಲ್ಲ? ಅವರು ಬೇಡಿದ್ದು, ಇವಳು ಬೇಡಿದ್ದಲ್ಲ. ಮತ್ತೆ ಅವರು ಮಾಡುವುದೇ ಹಾಗೆ. ಖಾನಾವಳಿಯ ಗುಣದವಳು ಹಾಗೆ ಹೇಳಿದ್ದೌದಾ? ಹಾಗೆ ಹೇಳಿದ್ರೆ ಆಕೆ ಬಂದವಳು ಏನ್ ಮಾಡಿದ್ದಾಳೆ? ಮದುವೆ ಆಗ್ಬೇಕೆನ್ನುವಾಗ ನಮ್ಮನ್ನು ಒತ್ತಾಯಿಸಿದ್ದಾಳೆ. ಅಲ್ಲ ಹೇಳಿದ್ದ. ಈಗ
ಮಮಕಾರದಿಂದ ಕೇಳಿದ. ಅಲ್ಲ ಅಣ್ಣನಲ್ಲಿ ಕೇಳುವಾಗ ನಾನು ಇರ್ಲಿಲ್ಲ. ಯಾಕೆ ಕೇಳಿದ್ರೆ ಅಣ್ಣ ದೂರ ಇತ್ತು. ಹೌದಾ? ಸರಿ, ನಿನ್ನಲ್ಲಿ ಬಂದು ಕೇಳಿದ್ದ ಹೇಗೆ? ನನ್ನಲ್ಲಿ ಬಂದು ಕೇಳಿದ ಹೇಗೆ? ನನ್ನಲ್ಲಿ ಮಾತಾಡ್ಲಿಲ್ಲ, ಹೀಗೆ ಬೆನ್ನು ತೋರಿಸಿ ಬಂದವರನ್ನು ತೋರಿಸಿದ. ಹೌದು. ಅಲ್ಲ, ನೀನು ಬಂದ ತಕ್ಷಣ ಹೇಳಿದಂತೆ ಅಣ್ಣ ಹೇಳಿದಿರುವಾಗ ನನಗೆ ಒಪ್ಲಿಕ್ಕೆ ಆಗುದಿಲ್ಲ. ಅಣ್ಣ ಹೇಳಿದಿರುವಾಗ ಸಾಕ್ಷಿ ಬೇಕೆನ್ನುವಾಗ ಒಮ್ಮೆ ಕಳುಹಿದಾಗ ಮತ್ತೆ ಇಲ್ಲಿಂದ ಅಲ್ಲಿಗೆ ಬಂದವರು. ಒಮ್ಮೆ ಕಳುಹಿದ ಮೇಲೆ ಮತ್ತೆ ಬಂದು ಮಾತನಾಡ್ಲಿಕ್ಕೆ ನಮ್ಮನ್ನ ಹಾಗೆಲ್ಲ ಕಳುಹುದಿಲ್ಲ. ಕಳುಬೇಕಂತ ಆದ್ರೆ ಕಾರಣ ಕಟ್ಟಿರ್ಬೇಕು. ನೀ ಯೋಚನೆ ಮಾಡು. ಒಮ್ಮೆ ನೀ ತಿರುಗಿಸಿ ಕಳುಹಿಸಿದಾಗ ಮತ್ತೆ ಬಂದವಳು ಮಾತನಾಡೋದಕ್ಕೆ ಮೂರ್ಖಳಲ್ಲ. ಯಾಕೆ ಹೇಳು? ಯಾಕೆ? ಮಾತು ಏನಾಡ್ಬೇಕು ಅದನ್ನ ರಾಮ ಬೆನ್ನಲ್ಲಿ ಬರ್ತಿದ್ದಾನೆ, ಅದು ತೋರಿಸಿದ್ದಾನೆ. ನಮ್ಮ ಅಣ್ಣ ಹೇಗೆ ತಿಳಿಸಿದ್ದಾನೆ ಹಾಗೆ ಅಷ್ಟನ್ನು ನಾ ಮಾಡಿದ್ದೇನೆ. ಹೇಗೆ ತಿಳಿಸಿದ್ದಾನೆ? ಆಕೆಯ ಮೂಗನ್ನ ಕರವನ್ನ ಕತ್ತರಿಸಿ. ಹಾಗಾದ್ರೆ ಲಂಕೆಗೆ ಮೊದಲು ಅವಮಾನ ಮಾಡಿದವರು ನೀವ? ನಾವಲ್ಲ. ಆಕೆ ಬಂದು ನಮ್ಮನ್ನ ತಾಗಿದ್ದೇ ಮೊದಲು ತಪ್ಪು. ಅಲ್ಲ, ತಾಗಿದಲ್ಲ ಪುಣ್ಯಾತ್ಮ, ಭಿಕ್ಷೆ ಬೇಡಿದ್ದು. ಅದು ತಪ್ಪು ಅಂತ ಹೇಳಿಕ್ಕಿಲ್ಲ. ಯಾಕೆ ಗೊತ್ತುಂಟ? ನಮ್ಮಜ್ಜಿ ಕೈಕಸಾದೇವಿ ವಿಶ್ವವಸು ಎನ್ನುವಂತ ಮಹಾಬ್ರಾಹ್ಮಣನ ಬಳಿಗೆ ಹೋಗಿ ನನಗೆ ಸಂತಾನ ಬೇಕೆನ್ನುವ ಹಾಗೆ ಬೇಡಿಕೊಂಡ್ರು. ಆಗ ಮುನಿಗಳು ನಿನ್ನದು ಪುರುಷಾತಿಕ್ರಮಣ ಅಂತ ಹೇಳಿದ್ರ? ಸರಿ, ಹೇಳಿದ್ರ? ಅನ್ನ ವಿಚಾರಕ್ಕೆ ಬಂತೆ ಹೇಳು. ಈಗ ನಿಮ್ಮಪ್ಪ ಯಾವ ಕುಲದವರು? ಬ್ರಹ್ಮ ಕುಲದವರು. ಅಮ್ಮ ರಾಕ್ಷಸ ಕುಲದವರು. ನಿಮ್ಮಪ್ಪ ಹೇಳಿದ್ನಲ್ಲ ಬ್ರಹ್ಮ ಕುಲ. ನಿಮ್ಮಪ್ಪ ಬ್ರಹ್ಮಕುಲದವರಾದ್ರೆ ಬ್ರಹ್ಮಕುಲದವರು ಮಾಡುವಂತ ಕಾರ್ಯದೆಲ್ಲವೂ ಮುಂದಾಗಬೇಕಾಗಿತ್ತು. ಬ್ರಹ್ಮಕುಲದವರು ಮಾಡುವಂತಹ ಕಾರ್ಯದೆಲ್ಲವೂ ಮುಂದಾಗದೆ ಬ್ರಹ್ಮಕುಲಕ್ಕೆ ವಿರೋಧವಾದಂತಹ ಕಾರ್ಯವನ್ನೇ ಎಸಗುತ್ತಾ ಬಂದವ. ಮುನಿಗಳಿಗೆ ಯಜ್ಞಕಂಟಕನಾಗಿ ಅಷ್ಟು ಮಾತ್ರವೇ ಅಲ್ಲ, ದೇವಾನು ದೇವತೆಗಳಿಗೆ ಭೀತಿಯನ್ನು ಹುಟ್ಟಿಸುವ ಮೂಲಕವಾಗಿ ಸೀತಾಮಾತೆಯನ್ನು ಕದ್ದು ತಂದವ. ಈಗ ಬ್ರಹ್ಮಕುಲದವರು ಮಾಡಬೇಕಾದ ಕಾರ್ಯ ಯಾವುದು? ಯಜ್ಞಗಳನ್ನು ಮಾಡಬೇಕು. ಹವಿಸನ್ನು ದೇವತೆಗಳ ಪಾದ ಕಲ್ಪಿಸುವುದು. ಹೌದಲ್ವಾ? ಅದರಿಂದ ತೃಪ್ತಿಯನ್ನು ಕೊಡುವುದು. ನಿಮ್ಮ ಕುಲಗುರುಗಳು ಯಾರು? ಯಾರು? ವಸಿಷ್ಠರು ಅಲ್ವಾ? ವಸಿಷ್ಠರಲ್ಲಿ ಕಲ್ಮಶಪಾದ ಆಗುವ ಮೊದಲು ಆ ಮಹಾರಾಜ ಒಂದು ಯಾಗ ಮಾಡಿಕೊಡ್ಬೇಕು ಅಂತ ಹೇಳಿದಂತೆ ವಸಿಷ್ಠರು ಮಾಡಿಕೊಟ್ಟಿದ್ರು. ಮಾಡಿದ್ದಾರಾ? ಮಾಡಿದಾರ? ಮಾಡಲಿ ಮಾಡದಿರಲಿ, ಆದ್ರೆ ನಮ್ಮ ಕುಲಕ್ಕೆ ಅಪವಾದ ಎನ್ನುವಂಥದ್ದಿಲ್ಲ. ಮಾಡ್ಲಿಲ್ಲಲ್ವಾ? ನಮ್ಮ ಕುಲಕ್ಕೆ ಅಪವಾದ ಇಲ್ಲ. ಮಾಡ್ಲಿಲ್ಲಲ್ವ ಹೇಳು? ಮಾಡ್ಲಿಲ್ಲಲ್ವ ಹೇಳು? ಇಲ್ಲ, ಆದರೆ ನಮ್ಮಪ್ಪನ ಕುಲದವರಿಗೆ ಯಾರಿಗೂ ಅಪರಾಧ ಎನ್ನುವುದನ್ನು ಮಾಡುತ್ತಲ್ಲ. ನಿಮ್ಮಪ್ಪನ ಕುಲದವರು ಮಾಡಿದ ಅಪರಾಧ ಇಷ್ಟೊತ್ತಿನವರೆಗಾಗಿ ಹೇಳಿದ್ನಲ್ಲ. ಇಷ್ಟೊತ್ತಿನವರೆಗಾಗಿ ಅಪರಾಧ ಅಲ್ವಲ್ಲ? ಹೌದಾ? ನಮ್ಮ ಅಪ್ಪ ಅಪರಾಧ ಮಾಡಿದ್ದು ಹೌದು ಅಂತಾದ್ರೆ ಅಷ್ಟ ದಿಕ್ಪಾಲಕರೆಲ್ಲರೂ ನಮ್ಮ ಅಪ್ಪನ ಆಸ್ಥಾನದಲ್ಲಿ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬಾಯಿ ಬೀಸ್ತಾ ಇದ್ದಾನೆ, ಅಗ್ನಿ ಉರಿತಾ ಇದ್ದಾನೆ, ನಮ್ಮ ಪಂಚಾಂಗ ಓದ್ತಾ ಇದ್ದಾನೆ. ಕಾರಣ ಏನು? ನಿನ್ನಪ್ಪನ ಅಡಿಯಾಳಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಇದು ಅಪ್ಪನ ಮೇಲಿರುವ ಗೌರವ ಅಲ್ಲ, ಅಪ್ಪನ ಮೇಲಿರುವ ಭೀತಿ. ಭಯ. ಹೌದಪ್ಪ, ಭಯ ಆದ್ರೂ ಉಂಟು ಅಂತಾದ್ರೆ ಇಂದ್ರನ ಗೆದ್ದಂತ ನೀವಪ್ಪ ಇದ್ದೀಯ ಅಲ್ಲ, ಅವರಿಗೆ ನಿನ್ನಿಂದ ತೊಂದರೆ ಬರುವುದರಿಂದ ಕಾರಣಕ್ಕಾಗಿ ಅವರು ಅಡಿಯಾಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಅಲ್ಲ, ಇಂದ್ರನನ್ನ ಸೆರೆ ಹಿಡಿದ ಆ ಕಾಲಕ್ಕೆ ಲಂಕೆಯ ವಜ್ರಕಂಬಕ್ಕೆ ದೇವೇಂದ್ರನ ಕಟ್ಟಿದಾಗ ಬ್ರಹ್ಮನೇ ಲಂಕೆಗೆ ಬಂದಿದ್ದಾನೆ, ನನ್ನಲ್ಲಿ ಬೇಡಿದ್ದಾನೆ. ಅದು ಯೋಚನೆ ಮಾಡು. ನಮ್ಮಲ್ಲಿ ದೇವಾನು ದೇವತೆಗಳು ಬ್ರಹ್ಮನು ಬೇಡ್ತಾರೆ ಅಂತಾದ್ರೆ ನಮ್ಮ ಯೋಗ್ಯತೆ ನಿಮ್ಮಾಗೆ ಜಳ್ಳು ಮಾನವರ ಹಾಗಲ್ಲ. ನೆನಪಿರ್ಬೇಕು ಮೇಘರಾಜ, ಎಷ್ಟೇ ಆಡಿದ್ರು ಕೂಡ ನೀ ಸರಿಯಾಗುವ ಅಲ್ಲ ಅಂತ ಗೊತ್ತಾಯ್ತು. ನನಗೂ ಗೊತ್ತಾಯ್ತು. ಯಾಕೆ? ನಾನು ಎಷ್ಟೇ ಹೇಳಿದ್ರು ನಿನಗೆ ಅರ್ಥ ಆಗುದಿಲ್ಲ ಅಂತ ನನಗೆ ಗೊತ್ತಾಯ್ತು. ಮತ್ತೆ ನನ್ನ ವಿಚಾರ ಇತ್ತಂತ ತಣ್ಣೀರನ್ನಾದ್ರೂ ಆರಿಸಿ ಕುಡಿಯುವಂತ ಗುಣ ನಮ್ಮ ಪಾಲಿಗಿರ್ಬೇಕಂತೆ. ಹೌದಪ್ಪ ಅಲ್ವಾ? ಹೌದಪ್ಪ. ಅದಕ್ಕಾಗಿಯೇ ಇಷ್ಟೊತ್ತಿಂದಲೂ ಮಾತಾಡಿದ್ದಾರೆ. ಮತ್ತೆ ನನಗೊಂದು ವಿಚಾರ ಗೊತ್ತುಂಟ, ಬೆಣ್ಣೆಯನ್ನು ಕರಗಿಸಬೇಕು ಅಂತ ಸ್ವಲ್ಪ ಬಿಸಿ ತಾಗಿಸಬೇಕು. ಹೌದು, ಆದ್ರೆ ಅದಕ್ಕೆ ನಿಮಗೆ ಬೆಂಕಿ ಇಟ್ಟಿದ್ದು ಹನುಮಂತನ ಮೊದಲು ಇಟ್ಟಿದ್ದೇನೆ. ಹನುಮಂತನಿಗೆ ತರುವಂತ ಇಲ್ಲ ಅಂಗಿನ ಸುಟ್ಟು ನೀವು ಬಿಸಿ ಮಾಡಿದ್ದಾರೆ. ಕರಗುವ ಸ್ವಭಾವದಲ್ಲ. ಅಲ್ಲಿ ಯೋಚನೆ ಮಾಡಿ, ಎಷ್ಟು ಸುಟ್ಟರು ನಾವು ಕರಗುವುದಿಲ್ಲ ಅಂತ ಅಲ್ಲಿ ಯೋಚನೆ ಮಾಡಿ. ನಿಮ್ಮದು ಕೂಡ ಸುಡುವುದಲ್ಲ, ಸಾಯುವುದೆನ್ನುವುದು ಆವಾಗಲೇ ಅರ್ಥ ಆಗಿದೆ. ಅದು ಸಾಯಿಸುವ ಯಾರಂತಿಲ್ವಾ? ನಾವು ಒಂದಿದ್ದೇನಲ್ಲ, ಇಲ್ಲಿಗೆ ಹೊರಗೆ ನಾವು ಬದುಕಿದ್ದೇವೆ. ಕೆಲವು ಸಂದರ್ಭದಲ್ಲಿ ನಿನ್ನನ್ನು ಉಳಿದವರ ಕಣ್ಣಿಗೆ ಕಾರಣವಾಗಿ ಸಾಯಿಸಿದ್ದೇವೆ. ಆರುವ ದೀಪಕ್ಕೆ ಪ್ರಕಾಶಮಾನ ಬಹುತೇಕ ಹೆಚ್ಚಾಗಿ ಇರ್ತದೆ. ಅದೇ ಹೌದಾದ್ರೆ ಬಂದವ ನನಗಿಂತ ಹೆಚ್ಚು ನೀವೇ ತಿರುಗಿದ್ದೆ. ನಾ ಬಂದವ ಈಗ ತಿರುಗಿದ್ರೆ ಆವಾಗಿಂದ ಹಾರಾಟ ಮಾಡ್ತಾ ಇದ್ದವ ಯಾರು ಸಂಪೂರ್ಣ ಒಂದು ನೆನಪಿಟ್ಟುಕೋ. ಒಂದು ಪ್ರಸಂಗದಲ್ಲಿ ಬುಡದಿಂದ ಕೊನೆಯವರೆಗೆ ನಾನು ಹಾರ್ತೇನೆ ಅಂತಂದ್ರೆ ಆರ್ತೇನೆ ಅನ್ನೋದು ಅರ್ಥ ಅಲ್ಲ, ಹಾರುವ ಸಾಮರ್ಥ್ಯ ಉಂಟು ಎನ್ನುವುದು ಅರ್ಥ. ಅದೇ ಹೇಳಿದ್ದು, ಹಾರುವ ಸಾಮರ್ಥ್ಯದಿಂದ ಹಾರುತ್ತಾ ಬಂದಂತ ನೀನು ಇನ್ನು ಮುಂದೆ ಹಾರಲಿಕ್ಕಾಗಲ್ಲ, ಹಾರುವ ಪರಿಸ್ಥಿತಿ ಬಂದಿದ್ದೀಯ. ಈಗ ನೀನು ಇವತ್ತು ಇಷ್ಟು ಮಾತನಾಡುವುದು ಯಾಕಂತ ಗೊತ್ತು? ಯಾಕೆ? ನೀನು ಯೋಚನೆ ಮಾಡಿದ್ದು ಈ ಸ್ಥಳ ನಿಮಗೆ ಸಂಬಂಧಪಟ್ಟಂತೆ. ಈ ಸಾಮ್ರಾಜ್ಯ ರಾವಣಂತಾದರೂ ಲಂಕೆಯ ಮೇಲೆ ಉಪಯೋಗ ಆಗುವ ಮೊದಲೇ ವಿಭೀಷಣನಿಗೆ ರಾಮ ಪಟ್ಟಾಭಿಷೇಕ ಮಾಡಿದಂತೆ. ಲಂಕೆಯ ಸರ್ವಾಧಿಕಾರ ವಿಭೀಷಣನಿಗೆ ಇರುವ ಹಾಗೆ ಸಮುದ್ರದ ನೀರನ್ನು ತೆಗೆದು ಅಭಿಷೇಕ ಮಾಡಿದವ. ಇಲ್ಲಿಯ ಅಧಿಕಾರ ವಿಭೀಷಣನಿಗೆ ಇರುವ ಹಾಗೆ ರಾಮ ಹೇಳಿದ ಹಾಗಾಯ್ತು. ಅದಕ್ಕಾಗಿಯೇ ನೀನು ಈ ನೆಲ ನಿನ್ನದಿರುವಾಗ ಹೇಳ್ತಾ ಇದ್ದೇವೆ. ಒಪ್ಪಿಸಬೇಕಿದೆ. ಒಂದು ನೆನಪಿಡು, ಏನು? ಇವತ್ತು ಈ ನೆಲವೇ ನಿನ್ನದಾಗ್ಲಿ. ಅದಲ್ಲ, ಕಾರ್ಯಕ್ರಮ ಹಾಳು ಮಾಡುವುದೇ ನಿಮ್ಮ ಜಾತಿಯವರಾಗ್ಲಿ. ಕಾರಣಕ್ಕೂ ನಾನು ಬಿಡುವುದಿಲ್ಲ. ನೋಡು, ಯಾರ ಬಗ್ಗೆ ಮಾತಾಡಿದ್ರು ಮಾತಾಡಿ ಇವತ್ತು ಎಲ್ಲಿಯಾದ್ರೂ ನಮ್ಮ ಕಡೆ ಪಂದ್ಯ ಹಿಂದೆ ಮುಂದೆ ಎಲ್ಲ ಬೀಳ್ತದೆ. ಒಂದು ನೆನಪಿಟ್ಕೋ, ನಿಮ್ಮ ಕಡೆಯವರೆಲ್ಲ ಇಷ್ಟೊತ್ತು ಇದ್ದದ್ದೇ ನಾ ಇದ್ದದ್ದಕ್ಕೆ ನಿನಗೆ ಗೊತ್ತಿಲ್ಲ.
ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಸರಿ ಅಪ್ಪ. ಹಾ. ಈಗ ನೀನು ಬರ್ಬೇಕಾದ್ರೂ ನಾನು ಇಷ್ಟು ಕೆಲಸ ಮಾಡಿದ್ರಿಂದ ನೀನು ಬಂದೆ. ಹೌದು. ಇಲ್ವೇಂದ್ರೆ ಈ ಪ್ರಸಂಗ ಅಲ್ಲ, ಹಾ. ಇನ್ನೊಂದು ಪ್ರಸಂಗಕ್ಕೂ ನಿನಗೆ ಅವಕಾಶ ಇರುವುದಿಲ್ಲ. ಮತ್ತೆ ನಿಮಗೆ ಒಂದು ವಿಚಾರ ಗೊತ್ತುಂಟಾ? ಇಲ್ಲಿವರೆಗೆ ನಮ್ಮ ಜನಗಳೆಲ್ಲ ಕಂಡದ್ದು ನಿನ್ನ ಯಾಕೆ ನೀ ಎಷ್ಟು ಹಾರಾಟ ಮಾಡಿದ್ಯೋ ಅಷ್ಟೋ ಹಾರಾಟಕ್ಕೆ ಅವರು ಹುಡುಗುಂಬಿದವರಿದ್ದಾರೆ. ಹೌದು. ಆದ್ರೆ ಈಗ ಕಾಯ್ತಿದ್ದದ್ದು ಯಾಕೆ? ಇವನು ಹಾರಾಟವನ್ನು ನಿಲ್ಲಿಸೋದು ಬೇಕಲ್ಲ ಎನ್ನುವ ಕಾರಣ ಕಾಯ್ತಾ ಇದ್ದವರು. ನನಗೆ ಸಂತೋಷವೇ. ಹಾ. ಯಾಕೆ ಗೊತ್ತುಂಟಾ? ಯಾಕೆ? ನಮ್ಮ ಹಾರಾಟ ನಿಲ್ಲಿಸುವ ಸಮರ್ಥ ಒಬ್ಬ ನನ್ನ ಮುಂದೆ ಬರ್ತಾನೆ ಅಂತ ಅದು ಸಂತೋಷವೇ ನನಗೆ. ಅಲ್ವಾ? ಆದ್ರೆ ಹಾ. ನಿಲ್ಲಿಸುವ ಮಾತ್ರ ಮುಖಾಮುಖಿಯಾಗಿ ನಿಂತೇ ನಿಲ್ಲಿಸಬೇಕು. ಅದನ್ನು ಬಿಟ್ಕೊಂಡು ನಾ ಬರುವುದ್ರೊಳಗೆ ಹಿಂದಿದ್ದವನಿಗೆ ಅದು ನನಗೆ ಹಾಕಿ ಅಂತ ಹೇಳ್ಕೊಂಡು ಮಾತ್ರ ಮುಂದೆ ಬರಬಾರ್ದು. ಅದು ಒಂದು ನೆನಪಿರಲಿ. ಯಾವ ಕಾರಣಕ್ಕೂ ನಾವು ಅದೇ ಬೇಕಿದೆ ಆಡುವವರಲ್ಲ. ಹಾ. ಅಣ್ಣನನ್ನು ಕೂಡ ಪಡೆಯುವಾಗ ಹಾಗೆ ಹಾ. ಅಣ್ಣನೇ ಆದಂತ ಕಾರ್ಯವನ್ನು ನಾವು ಮಾಡಿ ಮುಗಿಸ್ತೇವೆ. ಇವತ್ತಿನ ಪ್ರಸಂಗದಲ್ಲಿ ಇದು ನನಗೇ ಬೇಕಂತ ಕೇಳಿದವನು ಯಾರು? ಎಲ್ಲರಿಂದಲೇ ಸಲ್ಲದ ಕಾರ್ಯವ ನಾನು ಮಾಡಿ ಪೂರೈಸ್ತೇನೆ ಅನ್ನುವಾಗ ಒಮ್ಮೆ ಯೋಚನೆ ಮಾಡು. ಎಲ್ಲರಿಂದ ಸಲ್ಲದ ಕಾರ್ಯ. ಹೌದು. ಇವತ್ತು ಈ ಕಾರ್ಯ ಮಾಡಬೇಕು ಅಂತ ಯಾರೇ ಮುಂದಾದ್ರೂ ಆಗುದಿಲ್ಲ ಎನ್ನುವ ಕಾರಣಕ್ಕೆ ನಾನೇ ಆಗ್ತದೆ ಎನ್ನುವ ಕಾರಣಕ್ಕೆ ಬಂದವನ. ನೀನು ಬಂದದ್ದು ಯಾರಿಂದ ಆಗದೆ ಇದು ಕಾರ್ಯಕ್ಕೆ ಬಂದದ್ದು ಹೇಳು. ಯಾರಿಂದ ಆಗುದಿಲ್ಲ ಎನ್ನುವಂತ ಕಾರ್ಯ. ಯಾರಿಂದ ಅಂತ ಹೇಳಿದ್ರೆ ಯಾರಿಂದ ಅಂತ ಹೇಳಿದ್ರೆ ಯಾರಿಂದ? ನಮ್ಮ ಅಣ್ಣನಿಂದ ಆಗುದಿಲ್ಲ, ನಮ್ಮ ವೀರರಿಂದ ಆಗುದಿಲ್ಲ. ಅದಕ್ಕಾಗಿ ನಾನು ಒಂದು ಪ್ರಯತ್ನ ಮಾಡ್ತೇನೆ ಅಣ್ಣ. ಮಂಗಗಳಿಂದಲೂ ಆಗುದಿಲ್ಲ. ಹೌದು. ಮಂಗಗಳಿಂದ ಆಗದೆ ಇದ್ದ ಮೇಲೆ ನೀನು ಬಂದದ್ದು. ಹೌದಪ್ಪ. ನೆನಪಿರಲಿ. ಆಯ್ತು. ಆದ್ರೆ ಕಾಲನಾಲಯಕ್ಕೆ ಹೋಗುವ ಮಾರ್ಗ ಎನ್ನುವಂಥದ್ದು ನಿಮಗೆ ಆ ಕಡೆ ಕಾಣ್ತಾ ಉಂಟು. ಕಾಲನಾಲಯ ನಾನು ನೀನು ಯಾರು ಹೋಗುದು ನೋಡುವ. ಶತ್ರುವಾದಿ ಎಂಬ ಬಿರುದಿಗೆ ನಾನೇ ಕಳಂಕವನ್ನು ತಂದುಕೊಂಡೆ. ಯಾರಿಂದಲೂ ಗೆಲ್ಲುವುದಕ್ಕಾಗುವುದಿಲ್ಲ ಎನ್ನುವಂತ ಆತ್ಮವಿಶ್ವಾಸದಿಂದ ದುರವನ್ನು ಕೊಡುವುದಕ್ಕೆ ಮುಂದಾದರೆ ಈಗ ಅರ್ಥ ಆಯಿತು. ಈತಗಳು ನರರಲ್ಲ, ಬಂದ ಕೋತಿಗಳು ಸಾಮಾನ್ಯ ಮಂಗಗಳಲ್ಲ. ನಮ್ಮನ್ನು ಅನೇಕರಾಡಿದರು. ವಿಭೀಷಣನ ಸಹಿತ ನೀತಿ ವಾಕ್ಯವನ್ನು ಕೆಲವ ಹೇಳಿದರು. ರಾಮ ಲಕ್ಷ್ಮಣರು ಮನುಷ್ಯರಲ್ಲ, ಕತ್ತು ತಂದ ಸೀತೆ ಮಾಯಾವಿ ತಾಯವರು ಎನ್ನುವ ಹಾಗೆ. ಮಂಗಗಳು ಯಾರು ನಾವಂದುಕೊಂಡ ಹಾಗೆ ಸಾಮಾನ್ಯ ಕಪಿಗಳಲ್ಲ ಎನ್ನುವ ಹಾಗೆ ಈಗ ಅರ್ಥ ಆಗ್ತಾ ಉಂಟು. ಈಗ ಎಲ್ಲ ನನ್ನ ಬುದ್ಧಿಗೆ ಹೊಳೆಯುತ್ತರ ಉಂಟು. ವೈಕುಂಠವಾಸಿ ಮಹಾವಿಷ್ಣುವೇ ಶ್ರೀರಾಮಚಂದ್ರ ಅವನ ಹಾಸಿಗೆಯಾಗಿದ್ದಂತ ಆದಿಶೇಷವೇ ಲಕ್ಷ್ಮಣ, ಶಂಖಚಕ್ರವೇ ಭರತ ಶತ್ರುಘ್ನರು, ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಸೀತಾಮಾತೆ ಎನ್ನುವ ಹಾಗೆ ಅಂತಾದ ಮೇಲೆ ಇವರ್ಯಾರನ್ನು ನನ್ನಿಂದ ಕೆಡಿಸುವುದಕ್ಕೆ ಏನೂ ಮಾಡಲಿಕ್ಕಾಗುವುದಿಲ್ಲ ಅಂತ ಯೋಚನೆ ಮಾಡಿದ ನಾನೇ ರಣಕ್ಷೇತ್ರದಲ್ಲಿ ಬೀಳಬೇಕಾದ ಸನ್ನಿವೇಶ ಎದುರಾಯಿತು. ಏನಾಗಲಿ, ಅಪ್ಪನಲ್ಲಿ ವಿಶ್ವಾಸದ ಮಾತನಾಡಿ ಬಂದಿದ್ದೇನೆ. ಸೋತು ಬಂದರೆ ನಿಮ್ಮಯ ಹೆಮ್ಮೆಯ ಪುತ್ರ ಏಕನಾದಲ್ಲ ಎನ್ನುವ ಹಾಗೆ. ಇಷ್ಟು ಹೊತ್ತು ಸೋಲ ಆಗಿರಬಹುದು, ಆದ್ರೆ ಈಗ ಮಾತ್ರ ಸೂರ್ಯ ವಂಶಸ್ಥನ ಮುಂದೆ ಯಾವ ಕಾರಣಕ್ಕೂ ಇಂದ್ರಜಿತ್ತು ಸೋಲುವವನಲ್ಲ. ಯಾಕೆ? ಸೂರ್ಯ ವಂಶಸ್ಥನ ರವಿವಂಶ ಅಲ್ವಾ, ಸೌರ್ಯ ಅಲ್ವಾ, ಮತ್ತೆ ಯಾಕೆ ಹೆದರಬೇಕು? ಲಕ್ಷ್ಮಣನಲ್ಲ
ನಿದ್ದೆ ಬರ್ತದೇನೋ? ಶಾಶ್ವತವಾಗಿ ನಿನ್ನನ್ನು ಮಲಗಿಸ್ತೇನೆ ಈಗ. ಹೆಣ್ಣು ಮಕ್ಕಳನ್ನು ಕಂಡಾಗ ಮನಸ್ಸಾಗ್ತದೇನಾ? ಹೌದಾ? ಯಾರಿಗೆ? ಯಾರಿಗೆ? ನಿನ್ನ ಅಪ್ಪನಿಗೆ. ಇಷ್ಟನ್ನ ನೀ ಬಿಟ್ಟರೆ ಮಾತ್ರ ನನ್ನನ್ನು ಗೆಲ್ಲುವುದಕ್ಕಾಗಿತ್ತು. ಅದಲ್ಲಂತಾದ್ರೆ ಇಂದ್ರಜಿತ್ತುವಿನ ಒಂದು ರೋಮ ಕುಂಕಿಸುವುದಕ್ಕಾಗ್ತದೆ. ಬಿಟ್ಟಿದ್ದೇನ ಇಲ್ಲ ಎನ್ನುವುದನ್ನು ತೋರಿಸ್ತೇನೆ.